ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ನಿನ್ನೆ ತುಮಕೂರಿಗೆ ಭೇಟಿ ನೀಡಿ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ಬಳಿಕ ಮಾರುತಿನಗರದ ಸಮೀಪ 3.4 ಕೋಟಿ ರೂಪಾಯಿಗಳ ವೆಚ್ಚದ ರೈಲ್ವೆ ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಶಾಸಕ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಬೆಂಗಳೂರು ವಿಭಾಗದ ಎಡಿಎಂಆರ್ಎಂ ಪ್ರವೀಣ್ ಕಾತ್ರಕ್ಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಳ್ಳೆಯ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಎತ್ಕೊಂಡ ಮೇಲೆ ಯಾರಿಗೂ ಗಮನಕ್ಕೆ ತಂದಿರಲಿಲ್ಲ. ಸಚಿವ ವಿ ಸೋಮಣ್ಣ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. 2040ರ ವೇಳೆಗೆ ಅಭಿವೃದ್ಧಿ ಭಾರತವನ್ನು ಕಾಣಬಹುದಾಗಿದೆ ಎಂದರು. ಭಾರತ 2047ಕ್ಕೆ ದೇಶ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇದು ಕೂಡ